ಎಲ್ಲ ಮೀಡಿಯಾದವ್ರು ಎಷ್ಟು ಜನ ಅವ್ರು ನೋಡಿ ಇಲ್ಲಿ ಎಲ್ಲ ಮೀಡಿಯಾ ಮೀಡಿಯಾ ಮೀಡಿಯಾ. ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ಬ್ಲಾಗ್ ಎಲ್ರಿಗೂ ಸ್ವಾಗತ. ಸೊ ಇವತ್ತಿನ ಬ್ಲಾಗ್ ನ ಎಲ್ಲಿಂದ ಮಾಡ್ತೀನಪ್ಪ ಅಂದ್ರೆ ಕೊಣನೂರಿಂದ. ಸೊ ಹಳೆ ಬ್ಲಾಗ್ ಅಲ್ಲಿ ನೋಡಿದ್ರಿ ನಮ್ಮ ಎಕ್ಸಾಮ್ಸ್ ಎಲ್ಲ ಮುಗ್ದಿತ್ತು. ಸೊ ಇವತ್ತು ನೋಡ್ಕೊಂಡು ಹೊರಗಡೆ ಹೋಗೋಣ ಅಂತ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಅಲ್ಲಿ ನೋಡ್ಕೊಂಡು ಹೋಗ್ತಾವ್ರು ನೋಡ್ಬೋದು. ಸೊ ಇವತ್ತು ಫ್ರೆಂಡ್ ಮನೆಗೆ ವಿಸಿಟ್ ಮಾಡೋಕ್ಕೆ ಅಂತ ಬಂದಿರೋದು. ಮೈಸೂರಿಂದ ಆಲ್ಮೋಸ್ಟ್ 90 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಕೊಂಡು ಕೊಣನೂರಿಗೆ ಬಂದಿದ್ದೀವಿ. ಸೊ ಇಲ್ಲಿ ಬಂದ ತಕ್ಷಣ ಯಾವುದೋ ಒಂದು ಸ್ಪಾಟ್ ಇದೆ, ಒಂದು ತೂಗು ಸೇತುವೆ ಅಂತೇನೋ ಇದೆ, ಅದು ನೋಡ್ಬೋದು ಅಂತ ಹೇಳಿದ್ರು. ಸೊ ಅದು ನೋಡೋಕ್ಕೆ ಹೋಗ್ತಾ ಇರೋದು. ಸೊ ಹೋಗೋಣ ಬನ್ನಿ, ನಿಮಗೂ ತೋರಿಸ್ತೀನಿ. ಸೊ ಹಂಗೆ ನಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ತಾನೇ ಬಂದು ರೀಚ್ ಆಗಿದ್ದು ನಾನು ಆವಾಗಲೇ ಹೇಳ್ದಂಗೆ. ನೋಡಿ ಹುಡುಗರೆಲ್ಲ ಬರ್ತಾರೆ. ವಾತಾವರಣ ತುಂಬಾ ಕೂಲ್ ಆಗಿದೆ ಅಂತ ನೋಡ್ಬೋದು. ಮಳೆ ಬರೋ ಚಾನ್ಸಸ್ ಕಮ್ಮಿ ಸದ್ಯಕ್ಕಂತೂ. ಹಂಗೆ ಹೋಗ್ತಾ ಇದೀವಿ. ಅಂಡ್ ಇವಾಗ ಸದ್ಯಕ್ಕೆ ವಾಕ್ ಮಾಡ್ತಾ ಇದೀವಿ. ಟ್ರ್ಯಾಕ್ಟರ್ನ ಬರುತ್ತೆ ಅಂದ್ರೆ ಟ್ರ್ಯಾಕ್ಟರ್ ಹೋಗೋದು. ಸೊ ಟ್ರ್ಯಾಕ್ಟರ್ ಒಂದ್ ಸೈಡ್ ಹತ್ತಿಲ್ಲ, ಹೆಂಗಿರುತ್ತೆ ಏನು ಎಕ್ಸ್ಪೀರಿಯನ್ಸ್ ನೋಡೋದ ಬನ್ನಿ. ಅದೇ ತೂಗ್ ಸೇತುವೆ ರೀಚ್ ಆಗಿದೀವಿ. ಇವಾಗ ತೂಗ್ ಸೇತುವೆ ಮೇಲೆ ನಡ್ಕೊಂಡು ಹೋಗ್ತಾ ಇದೀವಿ. ತುಂಬಾ ದೂರ ಏನಿಲ್ಲ ಊರಿಂದ, ಆಲ್ಮೋಸ್ಟ್ ವಾಕಬಲ್ ಅಲ್ಲೇ. ಸೊ ನಡ್ಕೊಂಡೇ ಬಂದಿದ್ದೀವಿ ಈಗ. ಸೊ ನೋಡ್ಬೋದು. ನೋಡಿ ಏನ್ ಸ್ಪೆಷಾಲಿಟಿ ಅಂದ್ರೆ ನೋಡಿ ಶೇಕ್ ಆಗ್ತದೆ. ನಾವು ಶೇಕ್ ಮಾಡಿದ್ರೆ ಶೇಕ್ ಆಗುತ್ತೆ. ಅದು ತೂಗು ಸೇತುವೆ. ಏ ಬಿಡಿ ಭಯ ಅಂತೆ. ಅಮ್ಮ ತೂಗ್ ಸೇತುವೆ ನೋಡಕ್ ಬಂದಿದ್ದೀವಿ. ಯಾರ ಹುಡುಗರು ನೋಡಿ ಅಲ್ಲಿ ಕಾರ್ನ ಮಧ್ಯ ಆಟಾಡ್ತವ್ರೆ. ಸೊ ನೀರು ಫ್ಲೋ ಸ್ವಲ್ಪ ಕಮ್ಮಿ ಇರೋದ್ರಿಂದ ಏನು ತೊಂದರೆ ಅನ್ಕೋತೀನಿ, ಆಟಾಡ್ಬೋದು. ಫುಲ್ ಶೇಕ್ ಆಗುತ್ತೆ ನೋಡಿ. ಇನ್ನೂ ಶೇಕ್ ಮಾಡಿದ್ರೆ ಟಾಪ್ ಎಂಡ್ವರೆಗೂ ಶೇಕ್ ಆಗುತ್ತೆ. ಆಲ್ಮೋಸ್ಟ್ ನೋಡ್ಬೋದು ನೀವು ಅಲ್ಲಿ ಮೂಮೆಂಟ್ಸ್ ಕಾಣ್ತಿದೆ ಅನ್ಸುತ್ತೆ. ಕಾರ್ನರ್ ಎಂಡ್ವರೆಗೂ ಶೇಕ್ ಆಗುತ್ತೆ ಇದು. ಹೊಡೆದು ಶೇಕ್ ಆಗ್ತಾ ಹುಡುಗ ಫುಲ್ ಎದುರ್ಕಾಗ್ಬಿಟ್ಟವನೆ ಬರಕ್ಕೆ. ಮಧ್ಯ ಸ್ಟಾಪ್ ಆಗ್ಬಿಟ್ಟವನೆ. ಫೈನಲಿ ಟ್ರ್ಯಾಕ್ಟರ್ ಬಂದಿದೆ. ನಾವು ಹೇಳದೆ ಬರುವಾಗ ಬರುತ್ತೆ ಹೋಗ್ಬೇಕು ಅದ್ರಲ್ಲೇ ಅಂತ. ಆಕ್ಚುಲಿ ಬರುವಾಗ ಬರ್ಬೇಕಾಗಿತ್ತು, ಇವಾಗ ಬಂದಿದೆ. ನಾವು ಟ್ರ್ಯಾಕ್ಟರ್ ಹತ್ತೋಣ ಬನ್ನಿ. ಸೊ ಫೈನಲಿ ಹೋಗ್ತೀವಿ ಟ್ರ್ಯಾಕ್ಟ್ರಲ್ಲಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ಅಪ್ಪ ರೈತರ ಮಕ್ಕಳು ನೀವು. ಫೈನಲಿ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಸೊ ನಾವು ಬಂದಿರೋದು ನನ್ನ ಫ್ರೆಂಡ್ ನಿರ್ಮಿತಾ ಅವ್ರ ಮನೆಗೆ. ಎಲ್ಲ ಕೂತಿದ್ದೀವಿ ಇವಾಗ ಬಂದು. ಅಕ್ಕ ಬಂದ ತಕ್ಷಣ ನೀರು ಕೊಡ್ತಾವಳೆ. ಇವಳ ರಾಯೇಶ್ ಇವಳು ಕೊಡೋದು ಬಂದ ತಕ್ಷಣ. ಇವಾಗ ಜಾಮೂನು. ಸೊ ಇವಾಗ ಜಾಮೂನು ಆಯ್ತು. ನೆಕ್ಸ್ಟ್ ಆಂಟಿ ಪಕೋಡ ಮಾಡ್ಕೊಡ್ತವ್ರೆ. ಇವರ ನಿರ್ಮಿತಾ ಅವ್ರ ಅಕ್ಕ. ಸೊ ಇವಾಗ ಊಟಕ್ಕೆ ಅಂತ ಕೂತಿದ್ದೀವಿ. ಊಟ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ನಿಮ್ಗೆ. ಊಟ ಎಲ್ಲ ಮುಗಿಸಿ ಸ್ವಲ್ಪ ತಂಗೆ ಮಾತುಕತೆ ಎಲ್ಲ ಮುಗಿಸಿ ಇವಾಗ ಇವ್ರ ತೋಟ ಇದೆ ಫುಲ್ ಸರೌಂಡಿಂಗ್ ಇಲ್ಲಿ ಕಾಣ್ತಿಯಲ್ಲ ಎಲ್ಲ ಇವ್ರದೇನೆ. ಸೊ ಅದು ನೋಡೋಣ ಅಂತ ಹೋಗ್ತಾ ಇದೀವಿ. ಆ್ಯಂಡ್ ಬ್ಯಾಕ್ ಗ್ರೌಂಡಲ್ಲಿ ನೀರು ಬೇರೆ ಇದೆ, ಅದೊಂಥರ ವ್ಯೂ ಚೆನ್ನಾಗಿರುತ್ತೆ. ಸೊ ಬನ್ನಿ ಅಲ್ಲೋಗಿ ಏನೇನಿದೆ ಹಿಂಗೆ ನೋಡ್ಕೊಂಬರೋಣ ಒಂದು ರೌಂಡು. ಇವಳೇ ಕರ್ಕೊಂಡು ಹೋಗ್ಬೇಕು, ನಮಗಂತೂ ಏನೂ ಗೊತ್ತಿಲ್ಲ.
ಹೋಗೋದ ನೋಡ್ಕೊಂಡ್ ಬರೋಣ. ಸೊ ಅಲ್ಲಿ ಮಳೆ ಇತ್ತು ಅಂತ ಇದು ಬೇರೆ ರೂಟು ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಈಗ. ಅದೇ ಇವ್ರ ಮನೆ ಬ್ಯಾಕ್ ಸೈಡಲ್ಲಿ ಇರೋದು ನೋಡಿ, ಮನೆ ಅಲ್ಲಿ ಕಾಣ್ತಿದೆ. ಸೊ ಇಲ್ಲಿ ನೀರಿರೋದು ಬ್ಯಾಕ್ ಸೈಡಲ್ಲಿ. ಎಲ್ಲ ಹುಡುಗರು ಅಲ್ಲಿ ಬರ್ತಾವ್ರೆ. ಹಿಂಗೆ ಕಾಣುತ್ತೆ ಇಲ್ಲಿಂದ. ಲಾಸ್ಟ್ ವೀಕು ಮೀನಾಕ್ಷಿಪುರ ವ್ಲಾಗ್ ನೋಡಿದ್ರೆ ಸೊ ಅಲ್ಲೂ ಹಿಂಗೆ KS ಬ್ಯಾಕ್ ವಾಟರ್ಸ್ ಇದ್ದಿದ್ದು. ಸೊ ಆ ಫೀಲ್ ಕೊಡ್ತಾ ಇದೆ ಅಂತ ಹೇಳ್ಬೋದು ಇದು. ಸೊ ನಾವೊಂದು 3 ಜನ ನೀರು ಗೆಲ್ತಿದ್ದೀವಿ. ಮಿಕ್ತವ್ರೆಲ್ಲ ಅಲ್ಲೇ ಕೂತವ್ರೆ ಫ್ರೆಂಡ್ಸು. ಅವಳು ಮುಂದೆ ಹೋಗಿದ್ರೆ ಮುಗೀತು. ಲೂಸು ಬಾಯ್ಲಿ ಅಣ್ಣ ಫುಲ್ ಕ್ರಾಕ್ಸ್ ವಾಷಿಂಗು. ಸೊ ಎಲ್ಲ ಸೇರ್ಕೊಂಡು ಕ್ಲೇ ಮಾಡಲಿಂಗ್ ಮಾಡ್ತಾ ಇದಾರೆ. ಗಣಪತಿನ ಮಾಡ್ತಾ ಇದಾರೆ ಮಣ್ಣಲ್ಲಿ. ನೋಡೋದ ಯಾರು ಚೆನ್ನಾಗಿ ಬರುತ್ತೆ ಅಂತ ಔಟ್ಪುಟ್ಟು. ಎಷ್ಟು ನಿಮಿಷ ಬೇಕ್ರೋ? ಓ ಎಲ್ಲ ಸೇರಿ ಬಂದಂತೆ. ಸಾರಿ, ಎಷ್ಟು ನಿಮಿಷ ಬೇಕು? ಎಷ್ಟು ನಿಮಿಷ ಬೇಕು ಆಯುಷ್? ಆನ್ ಆನ್ ಆವ್ರೇಜ್ ಒಂದು 1/4 ಗಂಟೆ ಬೇಕಾ? ಹಾಫ್ ಅನ್ ಅವರ್ ಬೇಕಂತೆ. ನೋಡೋಣ ಹೆಂಗ್ ಬರುತ್ತೆ ಔಟ್ಪುಟ್ ಅಂತ. ಕಬಡ್ಡಿ ಆಡ್ತಾವ್ರೆ ಇಲ್ಲ ರೈಡ್ರು ಚಿರಂತನೋ ರೈಡ್ರ್ ಔಟ್. ಕಂಪ್ಲೀಟೆಡ್ ಗಣಪತಿ. ಮಾಡ್ತಿರೋ ಕ್ಲೇ ಮಾಡಲಿಂಗ್ ನೋಡ್ತಿದ್ರೆ ಸ್ಕೂಲ್ ಡೇಸ್ ನೆನಪಾಗುತ್ತೆ. ಸ್ಕೂಲ್ ಡೇಸ್ ಅಲ್ಲಿ ಪ್ರತಿಭಾ ಕಾರಂಜಿ ಅಂತ ಮಾಡೋರು. ಸೊ ಇವೆಂಟ್ಸ್ ಅದಕ್ಕೆ ಹೋಗ್ತಿದ್ವಿ. ಗೆದ್ದವರಿಗೆ ಪ್ರೈಸಸ್ ಕೊಡೋರು. ಅವಾಗ ಕ್ಲೇ ಮಾಡಲಿಂಗ್ ಇವೆಂಟ್ಸ್ ಪ್ರತಿಭಾ ಕಾರಂಜಿಲಿ. ಸೊ ಅದ್ ನೆನಪಾಗುತ್ತೆ ಈ ಕ್ಲೇ ಮಾಡಲಿಂಗ್ ನೋಡ್ತಿದ್ರೆ. ಇಲ್ಲಿ ನೋಡಿ ಗಣಪತಿ ಮುಂದೆ ಕೂಡ್ಸೋದಿಕ್ಕೆ ಸಕ್ಕದಾಗಿ ಬಂದಿದೆ ಮಾತ್ರ. ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಗಣಪತಿನ ವಿಸರ್ಜನೆ ಕೂಡ ಮಾಡ್ತೀವಿ ನೀರಿಗೆ. ಸೊ ಇನ್ನೊಂಚೂರು ಫೈನಲ್ ಟಚ್ ಕೊಡ್ತಾ ಇದ್ದಾರೆ. ಅದಾದ ತಕ್ಷಣ ಗಣಪತಿ ಬಿಟ್ಬಿಟ್ಟು ನೆಕ್ಸ್ಟ್ ಕ್ರಿಕೆಟ್ ಆಡೋಣ ಅಂತ ಪ್ಲಾನ್ ಮಾಡ್ತೀವಿ. ನೋಡೋಣ. ಫೈನಲಿ ಗಣಪತಿ ರೆಡಿ ಆಗಿದೆ. ಅಲಂಕಾರ ನೈವೇದ್ಯದೊಂದಿಗೆ ಗಣಪತಿ. ಎಲ್ಲ ಮೀಡಿಯಾದವ್ರು ಎಷ್ಟು ಜನ ಅವ್ರು ನೋಡಿ ಇಲ್ಲಿ. ಎಲ್ಲ ಮೀಡಿಯಾ 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 ಕಾಣ್ತಾ ಇಲ್ಲ ಕಣ. ಅವನ ಹೊಟ್ಟೆ ನೋಡು. ಸೊ ಈಗ ಸ್ವಲ್ಪ ಮೆರವಣಿಗೆ ಮಾಡಿ ಗಣಪತಿನ ಫೈನಲಿ ವಿಸರ್ಜನೆ ಮಾಡ್ತೀವಿ. ಹಾ ಉಲ್ಟಾ ಬರ್ತೀವ್ರೆ. ಶ್ರೀ ವಿದ್ಯಾ ಗಣಪತಿ ಇಲ್ಲಿ ಬಂದಿರೋ ವಿಚಾರ ಏನಂದ್ರೆ ಗಣಪತಿ ಮೇಡಮ್ ಫ್ರೆಂಡ್ ಆಯುಷ್ ಇದಾನಲ್ಲ. ಸೊ ಫೈನಲಿ ವಿಸರ್ಜನೆ ಮುಗೀತು. ಸೋನಿ 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 ಸೋನಿ. ಸೊ ಇವಾಗ ಗಣಪತಿ ಬಿಟ್ಬಿಟ್ಟು ಬಂದಿದ್ದೀವಿ ಸದ್ಯಕ್ಕೆ. ಅವಾಗಲೇ ಹೇಳ್ದಂಗೆ ನೆಕ್ಸ್ಟ್ ಕ್ರಿಕೆಟ್ ಆಡಬೇಕು. ಸೊ ಅಲ್ಲೆಲ್ಲ ಪಕ್ಕದಲ್ಲಿ ಗ್ರೌಂಡ್ ಇದೆಯಂತೆ. ಸೊ ಇವಾಗ ಬಾಯ್ಸ್ ಎಲ್ಲ ಹೋಗಿ ಕ್ರಿಕೆಟ್ ಆಡ್ಕೊಂಬರೋಣ ಅಂತ ಸ್ವಲ್ಪ ಹೊತ್ತು.
ಸೊ ಫೈನಲಿ ಕ್ರಿಕೆಟ್ ಆಡ್ಕೊಂಡ್ಬಂದು ಇವಾಗ ಕೂತಿದ್ದೀವಲ್ಲ, ನೋಡ್ಬೋದು ಎಲ್ಲ ಕೂತಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ IPL ಸ್ಟಾರ್ಟ್ ಆಗುತ್ತೆ. ಇವತ್ತು RR vs RCB ಮ್ಯಾಚ್ ಇದೆ. ಕ್ವಾರ್ಟರ್ ಫೈನಲ್ 2 ಯಾರು ಗೆಲ್ತಾರೆ ನೋಡಬೇಕು. ಈಗ ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ RR ಟಾಸ್ ಗೆದ್ದು ಬೌಲಿಂಗ್ ಚೂಸ್ ಮಾಡಿದ್ದಾರೆ ಆ್ಯಂಡ್ RCB ಬ್ಯಾಟಿಂಗ್ ಇರುತ್ತೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ನೋಡ್ಬೇಕಷ್ಟೇ. ಕೊಹ್ಲಿ ಅಭಿಮಾನಿ. ಸೊ ಫೈನಲಿ ಇಷ್ಟೊತ್ತವರೆಗೂ ಮ್ಯಾಚಸ್ ನೋಡಿದ್ವಿ ಆ್ಯಂಡ್ ಆಲ್ಮೋಸ್ಟ್ ಟೈಮ್ ಇವಾಗ 11:30, 12 ಗಂಟೆ ಅಂತ ಟೈಮು. ಸೊ ಇವಾಗ ಮಲ್ಕೋತಾ ಇದೀವಿ ಆ್ಯಂಡ್ ನಾವು ಯಾರು ಇವತ್ತು ಮೈಸೂರು ರಿಟರ್ನ್ ಆಗಿಲ್ಲ. ಸೊ ಇಲ್ಲೇ ಸ್ಟೇ ಆಗಿದ್ದೀವಿ ಆ್ಯಂಡ್ ನಾಳೆಗೆ ಸುಮಾರು ಪ್ಲಾನ್ಸ್ ಮಾಡ್ಕೊಂಡಿದ್ದೀವಿ ಯಾವ್ದಾದ್ರು ಪ್ಲೇಸಸ್ ವಿಸಿಟ್ ಮಾಡೋಣ ಸರೌಂಡಿಂಗ್ ಅಂತ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಮರಿದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.